ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದಶಕದಲ್ಲಿ ಆಗದ್ದನ್ನು ಸಾಧಿಸಿ ತೋರಿಸಿದಂಥ ನರೇಂದ್ರ ಮೋದಿ, ಭಾರತಕ್ಕೆ ಬಹುದೊಡ್ಡ ಸಿಹಿ ಸುದ್ದಿ, ಉಗ್ರ ಸಂಹಾರ, ಶಪಥ ಗೆದ್ದಂಥ ಅಮಿತ್ ಶಾ. ಏನದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ ವರ್ಷ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು. ಆ ಮಾತಿಗೆ ಒಂದು ಗಡುವನ್ನು ಕೂಡ ಕೊಟ್ಟಿದ್ದರು. ಅಂದರೆ ಮುಂಬರುವ 2026 ಮಾರ್ಚ್ 31 ಒಳಗೆ ನಮ್ಮ ಇಡೀ ದೇಶವನ್ನು ನಕ್ಸಲ್ ಚಟುವಟಿಕೆಗಳಿಂದ ಮುಕ್ತ ಮಾಡ್ತೇವೆ, ಜೊತೆಗೆ ಇರುವಂಥ ನಕ್ಸಲರಿಗೆ ಶರಣಾಗತಿ ಆಗುವುದಾಗಿ ಹೇಳ್ತೇವೆ. ಜೊತೆಗೆ ಶರಣಾಗತಿ ಆಗಿಲ್ಲ ಅಂದರೆ ಅವರನ್ನು ನಮ್ಮ CRPF ಪಡೆ ಹೊಡೆದು ಉರುಳಿಸುತ್ತೆ ಅನ್ನುವಂಥ ಒಂದು ವಾಗ್ದಾನವನ್ನು ಮಾಡಿದರು. ಜೊತೆಗೆ ನಕ್ಸಲ್ ಮುಕ್ತ ದೇಶವನ್ನಾಗಿ ಮಾಡ್ತೇವೆ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಿದರು. ಆ ಘೋಷಣೆ, ಆ ಡೇಟ್ಗೆ ಮುನ್ನ, ಒಂದು ದಿನ ಮುನ್ನ, ಅಂದರೆ ನಿನ್ನೆ ಸೋಮವಾರ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದಂಥ ಅಮಿತ್ ಶಾ, ಇದೀಗ 59 ವರ್ಷಗಳ ಬಳಿಕ ನಮ್ಮ ದೇಶ ನಕ್ಸಲ್ ಮುಕ್ತವಾಗಿದೆ ಎಂದು ಘೋಷಣೆ ಮಾಡೋದ್ರ ಮುಖಾಂತರ ಇದೀಗ ದಶಕದಲ್ಲಿ ಆಗದ್ದನ್ನು, 16 ವರ್ಷಗಳಲ್ಲಿ ಆಗದ್ದನ್ನು 25 ಅಥವಾ ಸುಮಾರು 59 ವರ್ಷಗಳಲ್ಲಿ ಬೇರೆ ಸರ್ಕಾರಗಳು ಮಾಡಲಾಗದ್ದನ್ನು ಇದೀಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕೇವಲ ಒಂದೇ ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ. ಮತ್ತು ಅದು ನರೇಂದ್ರ ಮೋದಿ ಸರ್ಕಾರದ ಒಂದು ಸಾಧನೆ ಎನ್ನುವುದನ್ನು ಬಣ್ಣನೆ ಮಾಡಿದ್ದಾರೆ ಅಮಿತ್ ಶಾ. ನಾವು ಈ ನಕ್ಸಲ್ ಚಟುವಟಿಕೆ ಹೇಗೆ ಹುಟ್ಟಿತು, ಎಷ್ಟು ವರ್ಷದ ಹಿಂದೆ ಹುಟ್ಟಿತು, ಯಾವ ಕಾರಣಕ್ಕಾಗಿ ಹುಟ್ಟಿತು ಎನ್ನುವುದನ್ನು ನೋಡ್ತಾ ಇದ್ದರೆ, ನಕ್ಸಲ್ ಎನ್ನುವಂಥ ಗ್ರಾಮದಲ್ಲಿ, ಅಂದರೆ ಪಶ್ಚಿಮ ಬಂಗಾಳದ ನಕ್ಸಲ್ ಎನ್ನುವ ಗ್ರಾಮದಲ್ಲಿ 1962ರಲ್ಲಿ ಸಣ್ಣ ಪುಟ್ಟ ಸಂಘಟನೆಗಳು ಹುಟ್ಟಿಕೊಂಡಂಥ ಈ ನಕ್ಸಲ್ ಎನ್ನುವಂಥ ಗ್ರಾಮದಲ್ಲಿ ಹುಟ್ಟಿಕೊಂಡಂಥ ಕಾರಣಕ್ಕೆ ಅದು ನಕ್ಸಲ್ ವಾದ ಅಥವಾ ಮಾವೋವಾದವಾಗಿ ಕನ್ವರ್ಟ್ ಆಯಿತು. ಯಾಕಂದರೆ ಹಿಂದಿನ ಒಂದು 1960, 70 ಅಥವಾ 50ರ ಒಂದು ಸಮಯದಲ್ಲಿ ಭೂ ಕಬಳಿಕೆ ಮಾಡುವಂಥವ್ರು ಅಥವಾ ಜಮೀನ್ದಾರಿ ಪದ್ಧತಿ ಜಾಸ್ತಿ ಇತ್ತು. ಹೀಗಾಗಿ ಅಲ್ಲಿ ಜಮೀನ್ದಾರರ ಗದ್ದೆಯಲ್ಲಿ, ಜಮೀನ್ದಾರರ ತೋಟದಲ್ಲಿ ಹೋಗಿ ಬಡವರು ದುಡಿಬೇಕಿತ್ತು. ಆದರೆ ಅವರಿಗೆ ಯಾವುದೇ ನ್ಯಾಯ ಸಿಗ್ತಿರಲಿಲ್ಲ, ಅವರಿಗೆ ಶಾಲಾ ಕಟ್ಟಡ ಸಿಗ್ತಿರಲಿಲ್ಲ, ಅವರಿಗೆ ಓದುವಂಥ ವ್ಯವಸ್ಥೆ ಇರಲಿಲ್ಲ. ಅವರನ್ನು ಒಂಥರ ಈ ಉಳಿಗಮಾನ್ಯ ಪದ್ಧತಿಯಿಂದ ಅಥವಾ ಅವರನ್ನು ಒಂದು ಕೂಡಿ ಹಾಕಿ ಕೆಲಸವನ್ನು ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಅವರ ವಿರುದ್ಧ ಆದಂಥ ಒಂದು ಚಟುವಟಿಕೆ ಇದೆಯಲ್ಲ, ಈ ನಕ್ಸಲ್ ಗ್ರಾಮದಲ್ಲಿ ಹುಟ್ಟಿಕೊಂಡಂಥ ಅವರ ವಿರೋಧಿ ಚಟುವಟಿಕೆ ಕೊನೆಗೆ ನಕ್ಸಲ್ ವಾದ ಆಯಿತು, ನಕ್ಸಲ್ ಚಟುವಟಿಕೆ ಆಯಿತು. ಮತ್ತೆ ಮುಂದುವರೆದ ಭಾಗವಾಗಿ ಅದು ಗನ್ನನ್ನು ಹಿಡಿದುಕೊಂಡು ಈ ಜಮೀನ್ದಾರಿ ಪದ್ಧತಿ ವಿರುದ್ಧ ಅಥವಾ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮದ ವಿರುದ್ಧ, ಸರ್ಕಾರದ ಕಟ್ಟಡದ ವಿರುದ್ಧ, ಸರ್ಕಾರದ ರಸ್ತೆ ವಿರುದ್ಧ, ಸರ್ಕಾರದ ಡೆವಲಪ್ಮೆಂಟ್ ವಿರುದ್ಧ ತನ್ನ ಗನ್ ಮುಖಾಂತರ ಅವರನ್ನು ಸಾಯಿಸುವುದು ಮತ್ತು ಈ ಸುಧಾರಣೆ ವಿರುದ್ಧ ಹುಟ್ಟುಕೊಂಡಂಥ ಒಂದು ವಾದವೇ ಇದು ನಕ್ಸಲ್ ವಾದವೇ ಎನ್ನುವಂಥ ಪಟ್ಟವನ್ನು ಪಡ್ಕೋತು. ಇಲ್ಲೇ ತನಕ ಸಾವಿರಾರು ಜನ ಅಮಾಯಕರು ಸತ್ತಿದ್ದಾರೆ. ಅಂದರೆ ಈ ನಕ್ಸಲ್ ಚಟುವಟಿಕೆಗಳು ಎಲ್ಲಿ ತನಕ ಹಬ್ಕೊಳ್ತಂದರೆ ಸರಿಸುಮಾರು 12 ರಾಜ್ಯಗಳಲ್ಲಿ ಹುಟ್ಕೊಳ್ತು, ಸರಿಸುಮಾರು ಸಾವಿರ ಜನರನ್ನು ಬಲಿಗೆ ತೆಗೆದುಕೊಳ್ತು. ಹಾಗಾಗಿ ಈಗ ನರೇಂದ್ರ ಮೋದಿಯವರ ಸರ್ಕಾರ ಕಳೆದ ವರ್ಷ ಕೊಟ್ಟಂಥ ಒಂದು ವಾಗ್ದಾನ, ಅಂದರೆ ಅಮಿತ್ ಶಾ ಅವರು ಕೊಟ್ಟಂಥ ವಾಗ್ದಾನ, ಮುಂಬರುವ ಮಾರ್ಚ್ 31 ಒಳಗೆ 59 ವರ್ಷಗಳಿಂದ ಇರುವಂಥ ಈ ಚಟುವಟಿಕೆಯನ್ನು ಮುಕ್ತ ಮಾಡ್ತೇವೆ ಅನ್ನುವಂಥ ಒಂದು ವಾಗ್ದಾನ ಮಾಡ್ತು. ಅದಕ್ಕೆ ಅನುಗುಣವಾಗಿ ಇಲ್ಲೇ ತನಕ ನಾವು ಎಷ್ಟು ನಕ್ಸಲರು ಇದ್ದರು ಎನ್ನುವುದನ್ನು ನೋಡ್ತಿದ್ರೆ ಸರಿಸುಮಾರು 12 ವರ್ಷಗಳಿಂದ 10,000 ನಕ್ಸಲರು ಇದೀಗ ಶರಣಾಗತಿಯನ್ನು ಹೊಂದಿದ್ದಾರೆ. ನಾವು 3 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 4,500 ನಕ್ಸಲರು ಶರಣಾಗತರಾದರು. ಇನ್ನು ಕಳೆದ 2025ರಲ್ಲಿ ಎಷ್ಟು ನಕ್ಸಲರು ಶರಣಾದರು ಎನ್ನುವುದನ್ನು ನೋಡ್ತಿದ್ರೆ ಬರೋಬ್ಬರಿ 2,500 ನಕ್ಸಲರು ಸರ್ಕಾರದ ಮುಂದೆ ಶರಣಾದರು. ಇನ್ನು ಕಳೆದ 3 ತಿಂಗಳಿಂದ ಎಷ್ಟು ಜನ ಅಂದರೆ ಉಳ್ಕೊಂಡಿದ್ರು, ಕೆಲವರು ಉಳ್ಕೊಂಡಿದ್ರು, ಅವ್ರು ಎಷ್ಟು ಜನ ನಕ್ಸಲರು ಶರಣಾಗತರಾದ್ರಂದರೆ ಬರೋಬ್ಬರಿ 650 ನಕ್ಸಲರು ಶರಣಾಗತರಾದರು. ಹೀಗಾಗಿ ಸರಿಸುಮಾರು 12 ವರ್ಷಗಳಲ್ಲಿ 10,000 ನಕ್ಸಲರು ಶರಣಾಗತರಾದರು. ಆದರೆ ಅದಕ್ಕಿಂತ ಜಾಸ್ತಿಯೂ ಅದಕ್ಕಿಂತ ಕಡಿಮೆ ನಕ್ಸಲರನ್ನು CRPF ಪಡೆ ಮತ್ತು ಈ ನಕ್ಸಲ್ ವಿರೋಧಿ ಚಟುವಟಿಕೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಅವರ ವಿರುದ್ಧವಾಗಿ ಕತ್ತಿ ಮಸೆಯುತ್ತಾ ಇದ್ದಂಥ ಒಂದು ಸಂಘಟನೆ ಕೂಡ ಹೆಲ್ಪ್ದಿಂದ ಇದೀಗ ಅವರನ್ನು ಹೊಡೆದು ಉರುಳಿಸಲಾಯಿತು. ಅದರಲ್ಲೂ ಮುಖ್ಯವಾಗಿ ಈ ನಕ್ಸಲ್ ಚಟುವಟಿಕೆಗಳನ್ನ ಮಾಡ್ತಿರುವಂಥ ಆಯಾ ಊರಿನ, ಆಯಾ ಜಿಲ್ಲೆಯ ಮುಖ್ಯಸ್ಥರನ್ನು ಹೊಡೆದು ಉರುಳಿಸಿ ಇದೀಗ ನಕ್ಸಲ್ ಚಟುವಟಿಕೆಯನ್ನು ಗಂಟು ಮೂಟೆ ಕಟ್ಟಿ ಸಮುದ್ರಕ್ಕೆ ಎಸೆಯುವಂತೆ ಮಾಡಿತು. ಅದರ ಜೊತೆಗೆ ಅಮಿತ್ ಶಾ ಅವರು ಕೂಡ ಈ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಎಷ್ಟರ ಮಟ್ಟಿಗಂದರೆ ನಕ್ಸಲರ ಚಟುವಟಿಕೆ ಜೊತೆಗೆ ಸಾಮೇಲಾಗಿದ್ದು ಕಾಂಗ್ರೆಸ್ ಸರ್ಕಾರ. ಅದು ಇಂದಿರಾ ಗಾಂಧಿಯಿಂದ ಈ ಮನಮೋಹನ್ ಸಿಂಗ್ ಅವರ ಕಾಲದ ತನಕ ಒಂದಲ್ಲ ಒಂದು ಕಾರಣಕ್ಕಾಗಿ, ಒಂದಲ್ಲ ಒಂದು ಚಟುವಟಿಕೆಗಳ ಜೊತೆಗೆ ಅವ್ರ ಜೊತೆ ಸಾಮೀಲಾಗಿತ್ತು. ಹೀಗಾಗಿ ನಕ್ಸಲರು ತಮ್ಮ ಮನಸ್ಸಿಗೆ ಬಂದಂಗೆ ಅವರು ಆಟವನ್ನು ಆಡ್ತಿದ್ರು ಮತ್ತು ಎಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ
ಯೋಧರನ್ನು, ಭದ್ರತಾ ಪಡೆಯ ಸಿಬ್ಬಂದಿಯನ್ನು ಹೊಡೆದುರುಳಿಸಿದ್ರು. ಇಲ್ಲೇ ತನಕ ಲೆಕ್ಕಾಚಾರದ ಪ್ರಕಾರ ಬರೋಬ್ಬರಿ 5,000 ಭದ್ರತಾ ಸಿಬ್ಬಂದಿಯನ್ನು, ಅದು ಸ್ಟೇಟ್ ಪೊಲೀಸ್ ಆಗಿರ್ಬೋದು ಅಥವಾ CRPF ಆಗಿರ್ಬೋದು ಅಥವಾ ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲರನ್ನ ಕೂಡಿ 5,000ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಗಳನ್ನ ಈ ನಕ್ಸಲ್ ಚಟುವಟಿಕೆಗಳು, ನಕ್ಸಲ್ವಾದಿಗಳು ಹೊಡೆದು ಉರುಳಿಸಿದ್ರು. ಅವರ ಕುಟುಂಬ ಏನಾಗಬೇಕು, ಅವರ ಮನೆತನ ಏನಾಗಬೇಕು, ಅವರ ಒಂದು ಕುಟುಂಬದ ಜವಾಬ್ದಾರಿ ಏನಾಗಬೇಕು ಎನ್ನುವಂಥ ಒಂದು ವಿರೋಧದ ಅಥವಾ ಆಕ್ರೋಶಭರಿತ ಮಾತನ್ನು ಹೇಳಿ ನೇರವಾಗಿ ಇದೀಗ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ ಅಮಿತ್ ಶಾ. ಜೊತೆಗೆ 59 ವರ್ಷಗಳ ನಂತರ ಇದೀಗ ಭಾರತ ನಕ್ಸಲ್ ಮುಕ್ತ ದೇಶವಾಗಿದೆ. ಅನೇಕರು ಹೇಳ್ತಾರೆ ನೋಡಿ, ಈ ನಕ್ಸಲ್ ಚಟುವಟಿಕೆಗಳಲ್ಲಿ ಏನಾಗುತ್ತಂದರೆ ಆ ಭೂ ಕಬಳಿಕೆದಾರ ವಿರುದ್ಧ, ಜಮೀನ್ದಾರಿ ಪದ್ಧತಿ ವಿರುದ್ಧ ಕೈಗೊಂಡಂಥ ಒಂದು ಸಂಘಟನೆ, ಅದರಲ್ಲೂ ನಕ್ಸಲ್ ಸಂಘಟನೆ ಕೊನೆಯದಾಗಿ ಏನಾಯ್ತಂದ್ರೆ, ಒಂದು ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಬಿಟ್ಟಿರಲಿಲ್ಲ, ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಲಿಕ್ಕೆ ಬಿಟ್ಟಿರಲಿಲ್ಲ, ಒಂದು ರಸ್ತೆ ನಿರ್ಮಾಣ ಮಾಡ್ತಾರೆ ಅಥವಾ ಬ್ರಿಡ್ಜ್ನ ಅದಕ್ಕೆ ಸ್ಫೋಟ ಮಾಡೋದು, ಒಂದು ಯಾವುದಾದ್ರೂ ಒಂದು ಕಟ್ಟಡ ನಿರ್ಮಾಣ ಮಾಡ್ತಾರೆ ಅಂದರೆ ಅದಕ್ಕೆ ಬಾಂಬ್ ಹಾಕ್ಬೋದು. ಹೀಗಾಗಿ ಆಯಾ ರಾಜ್ಯಗಳಲ್ಲಿನ ಒಂದು ಪರಿಸ್ಥಿತಿ ಹೇಗಾಯ್ತಂದರೆ, ಅಲ್ಲಿನ ಮಕ್ಕಳಿಗೆ, ಅಲ್ಲಿನ ಊರ ನಾಗರಿಕರಿಗೆ ಒಂದು ಸಣ್ಣ ಸೌಲಭ್ಯ ಇರ್ತಿರಲಿಲ್ಲ. ಏನಾದರೂ ಒಂದು ಸರ್ಕಾರ ಆಸ್ಪತ್ರೆ ಕಟ್ಟುವಂಥ ಪ್ರಾರಂಭ ಮಾಡಿಬಿಟ್ರೆ ಅರ್ಧಂಬರ್ಧ ಕಟ್ಟಡವನ್ನು ಧ್ವಂಸ ಮಾಡಿಬಿಡೋದು. ಜೊತೆಗೆ ಅಲ್ಲಿನ ಊರಿನ ಹೆಲ್ಪ್ನಿಂದ ಅಲ್ಲೇ ಕಾಡಿನಲ್ಲಿ ಇದ್ಕೊಂಡು ಗನ್ಗಳ ಮುಖಾಂತರ ಕೆಂಪು ಕಾರಿಡಾರ್ನ ಕಟ್ಟಿಕೊಂಡು ಇಡೀ ನಮ್ಮ 12 ರಾಜ್ಯಗಳನ್ನ, ಜೊತೆಗೆ 12 ಕೋಟಿ ಜನರ ಜೀವನವನ್ನು ಹಾಳು ಮಾಡಿಬಿಡ್ತು. ನಮ್ಮ ಕರ್ನಾಟಕದಲ್ಲೂ ಕೂಡ ಅಂಥದ್ದೇ ಒಂದು ಆದಾಗಲೂ ಕೂಡ ಕರ್ನಾಟಕ ಸರ್ಕಾರ ಒಂದು ಮುಕ್ತ ಆಹ್ವಾನವನ್ನು ಕೊಡ್ತು. ಯಾರಾದರೂ ನಕ್ಸಲ್ ಚಟುವಟಿಕೆಗಳು ಇದ್ದಂಥವ್ರು ಅಥವಾ ಈ ಸರ್ಕಾರದ ಲಿಸ್ಟಲ್ಲಿದ್ದಂಥ ನಕ್ಸಲರು ಶರಣಾಗತರಾದರೆ ಅವರ ಈ ಹಿಂದಿನ ಎಲ್ಲ ಕೇಸ್ಗಳನ್ನು ವಿಮುಕ್ತಿ ಮಾಡ್ತೇವೆ, ಜೊತೆಗೆ ಅವ್ರಿಗೆ ಇಂತಿಷ್ಟು ಲಕ್ಷ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಆಗ ಕೂಡ ಪ್ರತಿಪಕ್ಷವಾದಂಥ BJP ವಿರೋಧವನ್ನು ಮಾಡ್ತು. ಏನಾದರೂ ಕೆಟ್ಟ ಕೆಲಸ ಮಾಡಿಕೊಂಡು ಬಂದಂಥ ಅವರು ಶರಣಾದರೆ ಅವ್ರಿಗೆ ನೀವು ಹೇಗೆ ಯಾವ ಒಂದು ಮುಖವಾಣಿ ಮುಖಾಂತರ ನೀವು ಅವ್ರಿಗೆ ಹೆಲ್ಪ್ ಮಾಡ್ತೇವೆ ಅನ್ನುವಂಥ ವಾದವನ್ನು ಮಂಡಿಸಿ ಸರ್ಕಾರಕ್ಕೆ ಮುಖಭಂಗ ಮಾಡುವಂಥ ಸನ್ನಿವೇಶ ಆದರೂ ಕೂಡ ಆಗ ಒಂದು ಸ್ವಲ್ಪ ಜನ ಶರಣಾದರು. ಹೀಗೆ ಮುಂದುವರೆದಂಥ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾನೆ ಬಂದಂಥ ಅಮಿತ್ ಶಾ ಪದೇ ಹೇಳ್ತಾ ಇದ್ದಾರೆ, ಇಲ್ಲ ರಾಹುಲ್ ಗಾಂಧಿ ಪ್ರಚಾರಕ್ಕೆ ಹೋದಾಗ ಅಥವಾ ಇಂದಿರಾ ಗಾಂಧಿ ಪ್ರಚಾರಕ್ಕೆ ಹೋದಾಗಲೂ ಕೂಡ ಈ ನಕ್ಸಲ್ ಚಟುವಟಿಕೆಗಳ ಮುಖಂಡರ ಜೊತೆ ವೇದಿಕೆ ಹಂಚಿಕೊಂಡಿದ್ರು. ಜೊತೆಗೆ ಈ ಕಾಂಗ್ರೆಸ್ ವಾದ ಮತ್ತು ಮಾವೋವಾದಿಗಳ ಎರಡೂ ವಾದ ಒಂದೇ ಇರುತ್ತೆ. ಹೀಗಾಗಿ ಈ ದೇಶ ಹಾಳು ಮಾಡದೆ ಕಾಂಗ್ರೆಸ್ ಮತ್ತು ನಕ್ಸಲ್ ಚಟುವಟಿಕೆಗಳು ಎನ್ನುವಂಥ ವಾಗ್ದಾನವನ್ನು ಅಥವಾ ವಾಗ್ದಾಳಿಯನ್ನು ಮಾಡಿದ್ರು. ಜೊತೆಗೆ ಈ ಛತ್ತೀಸ್ಗಢದ ದಂತೇವಾಡ ಆಗಿರ್ಬೋದು ಅಥವಾ ಪಶ್ಚಿಮ ಬಂಗಾಳದ ನಕ್ಸಲ್ ಗ್ರಾಮ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಹೊಕ್ಕಿ ಅಥವಾ ದುರ್ಬೀನ್ ಹಾಕಿ ಹೊಕ್ಕು ಅಥವಾ ನೋಡಿಕೊಂಡು ಬರುವ ನಕ್ಸಲರನ್ನು ಹೊಡೆದು ಹಾಕಿದ್ರು. ಅದರಲ್ಲೂ ಮುಖ್ಯವಾಗಿ ಆ ನಕ್ಸಲ್ ಮುಖಂಡರನ್ನು ಹೊಡೆದು ಹಾಕಿದ್ರು. ಜೊತೆಗೆ ಅವರ ಒಂದು ಅಂಗರಕ್ಷಕರಾಗಿರ್ಬೋದು ಅವರನ್ನು ಶರಣಾಗತಿ ಮಾಡುವಂತೆ ಸರ್ಕಾರ ತುಂಬ ಪ್ರಯತ್ನ ಪಟ್ಟು ಇದೀಗ 59 ವರ್ಷಗಳ ನಂತರ ನಕ್ಸಲ್ ಮುಕ್ತ ದೇಶವಾಗಿದೆ. ಜೊತೆಗೆ ಅನೇಕರು ಹೇಳ್ತಾರೆ, ಇಲ್ಲ ಯಾವುದೇ ಒಂದು ಪಕ್ಷ ಆದರೂ ಕೂಡ ಅದು ಆಡಳಿತ ಅಥವಾ ಸರ್ಕಾರ ಅಥವಾ ತಮ್ಮ ಪಕ್ಷಕ್ಕೆ ಬೇಕಾದಾಗೆ ದೇಶದಲ್ಲಿ ದೌರ್ಜನ್ಯ ಮಾಡುತ್ತೆ, ಜಮೀನ್ದಾರಿ ಪದ್ಧತಿ ಇರುತ್ತೆ ಮತ್ತು ಸರ್ಕಾರ ಅಂದ ಕೂಡಲೇ ಮಂತ್ರಿಗಳಿರ್ತಾರೆ, ಇವರೆಲ್ಲರೂ ಕೂಡ ತಮಗೆ ಕೋಟಿ ಆಸ್ತಿಯನ್ನು ಮಾಡ್ಕೋತಾರೆ. ಹಾಗಾಗಿ ಅವರ ವಿರುದ್ಧ ನಮ್ಮ ಚಟುವಟಿಕೆಗಳನ್ನ ಮಾಡ್ತೇವೆ ಮತ್ತು ಅವ್ರ ವಿರುದ್ಧ ನಾವು ಹೋರಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರು ಕೂಡ ಕೆಲವೊಂದು ಗ್ರಾಮದಲ್ಲಿ ಏನಾಯ್ತಂದರೆ ನಕ್ಸಲ್ ಇದ್ದ ಕಾರಣಕ್ಕಾಗಿ ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಲಿ ಅನ್ನುವಂಥ ಹಂತಕ್ಕೆ ಬಂದು ಅಲ್ಲಿನ ನಾಗರಿಕರು ಒಂದು ಶಾಲಾ ಕಟ್ಟಡಕ್ಕೂ ಗೋಗರೆಯುವಂಥ ಪರಿಸ್ಥಿತಿ ಬಂದು ಮತ್ತು ಅಲ್ಲಿನ ನಾಗರಿಕರು ಆ ಜಾಗವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗುವಂಥ ಪರಿಸ್ಥಿತಿ ಬಂತು. ಹಾಗಾಗಿ ಈಗ ನಕ್ಸಲ್ ಚಟುವಟಿಕೆ ವಿರುದ್ಧ ಒಂದು ಮುಖ್ಯವಾದ ಒಂದು ಗುರಿಯನ್ನು ಇಟ್ಕೊಂಡು ತನ್ನ ಒಂದು ಕೋಮಿಂಗ್ ಕಾರ್ಯಾಚರಣೆ ಮಾಡಿದಂಥ ಸರ್ಕಾರ ಇದೀಗ 59 ವರ್ಷಗಳ ನಂತರ ಕೇಂದ್ರ ಸರ್ಕಾರ CRPF ಒಂದು ತಂಡದಿಂದ, CRPF ಪಡೆಯಿಂದ ಬರುವ ನಕ್ಸಲರನ್ನು ಶರಣಾಗತಿ ಮಾಡ್ತು. ಜೊತೆಗೆ ಶರಣಾಗತಿಗೆ ಒಪ್ಪದಿದ್ದಂಥ ನಕ್ಸಲರನ್ನು ಸಗಟಾಗಿ ಕೋಮಿಂಗ್ ಕಾರ್ಯಾಚರಣೆ ಮುಖಾಂತರ ಒಂದೊಂದು ಹಂತಕ್ಕೆ 100 ನಕ್ಸಲೈಟ್ಗಳನ್ನ ಈ ಮಖಾಡೆ ಮಲಗಿಸಿ ಅವರ ಜೀವವನ್ನು ತೆಗಿತ್ತು. ಹೀಗಾಗಿ ಇದೀಗ ಅಮಿತ್ ಶಾ ಅವರು ಕಳೆದ ವರ್ಷ ಘೋಷಣೆ ಮಾಡಿದಂತೆ 1 ವರ್ಷದ ಒಳಗಾಗಿ, ಅದರಲ್ಲೂ ಮುಖ್ಯವಾಗಿ ಡೇಟ್ ಕೊಟ್ಟು ಹೇಳಿದರು, ಮಾರ್ಚ್ 31ರ ಒಳಗಾಗಿ ಇಡೀ ದೇಶವನ್ನು ನಕ್ಸಲ್ ಚಟುವಟಿಕೆಯ ಮುಕ್ತವನ್ನಾಗಿ ಮಾಡ್ತೇವೆ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿದ್ರು. ಅದಕ್ಕೂ ಮುಖ್ಯವಾದ ಕಾರಣ ಅಂದರೆ ಕಳೆದ ವರ್ಷ ಕೂಡ ಈಶಾನ್ಯ ರಾಜ್ಯದಲ್ಲಿ ಒಂದು ನಕ್ಸಲರು ದೊಡ್ಡಂಥ ಒಂದು ಭಯೋತ್ಪಾದನೆ ಅಥವಾ ಈ ಕೆಂಪು ರಕ್ತವನ್ನು ಚೆಲ್ಲಿದ್ರು. ಹಾಗಾಗಿ ಆ ಒಂದು ದುರಂತದಲ್ಲಿ ನಕ್ಸಲ್ ಚಟುವಟಿಕೆಗಳಿಂದ ಆದಂಥ ಅನಾಹುತದಲ್ಲಿ 20ಕ್ಕೂ ಹೆಚ್ಚು ಜನ ನಮ್ಮ CRPF ಯೋಧರು ಮತ್ತು ಭದ್ರತಾ ಪಡೆ ಸಿಬ್ಬಂದಿಗಳು ಪ್ರಾಣವನ್ನು ತೆತ್ತಿದ್ರು. ಅಂದೇ ಮಾಡಿದಂಥ ವಾಗ್ದಾನ ಅಂದೇ ಅಮಿತ್ ಶಾ ಅವರು ವಾಗ್ದಾನವನ್ನು ಮಾಡಿದ್ರು, ಯಾವುದೇ ಕಾರಣಕ್ಕೂ ನಾವು ಈ ದೇಶವನ್ನು ನಕ್ಸಲ್ ಚಟುವಟಿಕೆಗಳಿಂದ ಮುಕ್ತ ಮಾಡದೆ ಬಿಡುವುದಿಲ್ಲ ಎನ್ನುವಂಥ ವಾಗ್ದಾನವನ್ನು ಮಾಡಿದ್ರು. ಹಾಗಾಗಿ
ಹೇಳಿದಂತೆ ಇದೀಗ ಇಡೀ ದೇಶ ನಕ್ಸಲರಿಂದ ಮುಕ್ತವಾಗಿದೆ. ಇದ್ದಂಥ ಹುಂಬತನದಿಂದ ಉಳ್ಕೊಂಡಂಥ ಅಥವಾ ನಕ್ಸಲ್ ಚಟುವಟಿಕೆಯನ್ನು ಮುಂದುವರಿಸ್ತೇನೆ ಅನ್ನುವಂಥ ಪಣವನ್ನು ತೊಟ್ಟಿದಂಥ ಈ ಹಿಂಬದಿಯಿಂದ ಬಂದು ಚೂರಿ ಹಾಕುವಂಥ ನಕ್ಸಲೈಟ್ಗಳು ಇದೀಗ ಶರಣಾಗತಿಯಾಗಿದ್ದಾರೆ. ಇಲ್ಲ, ಶರಣಾಗದೆ CRPF ಯೋಧರ ಗುಂಡಿಗೆ ಬಲಿಯಾಗಿ ಮಕ್ಕಾಡಿ ಮಲಗಿದ್ದಾರೆ. ಇದು ಇದೀಗ ಭಾರತಕ್ಕೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು. ಎಲ್ಲಾದರೂ ಒಂದು ರಾಜ್ಯ ಸರ್ಕಾರ ಅಥವಾ ರಾಜ್ಯದ ಮಂತ್ರಿಗಳು ಅಥವಾ ದೇಶದ ಪ್ರಧಾನಮಂತ್ರಿಗಳು ಅಥವಾ ಆಯಾ ರಾಜ್ಯದ ಮಂತ್ರಿಗಳು ಎಲ್ಲಾದರೂ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಗುಡ್ಡಗೌಡ ಕಾರ್ಯಕ್ರಮಕ್ಕೆ ಹೋದಾಗ ಆ ಹೋಗುವ ರಸ್ತೆಯ ಕೆಳಗಡೆ ಬಾಂಬ್ ಇಟ್ಟು ಬರುವ ಟೈಮ್ ಇಟ್ಕೊಂಡು ಟೈಮರ್ ಮುಖಾಂತರ ಸ್ಫೋಟಗೊಳಿಸ್ತಿದ್ರು. ಹೀಗಾಗಿ ಅನೇಕ ಮಂತ್ರಿಗಳು ಸತ್ತಿದ್ರು, ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಸತ್ತಿದ್ರು. ಅಂಥ ಒಂದು ಸಂದರ್ಭದಲ್ಲಿ ಬಚಾವಾಗಿ ಬಂದವರು ಅಂದರೆ ಅದು LK ಅಡ್ವಾಣಿಯವರು. LK ಅಡ್ವಾಣಿ ಹೋದ ನಂತರ ಕೆಲವೇ ನಿಮಿಷಗಳು ಒಂದು ಬಾಂಬ್ ಸ್ಫೋಟ ಆಗಿತ್ತು. ಅದರ ಹಿಂದೆ ನೋಡ್ತಾ ಹೋದರೆ ಅದು ಕೂಡ ನಕ್ಸಲ ಚಟುವಟಿಕೆಗಳಿಂದ ಕೂಡಿದಂಥ ಒಂದು ಕೆಟ್ಟ ಕಾರ್ಯ ಎನ್ನುವುದು ಕೂಡ ಸಾಬೀತಾಗಿತ್ತು. ಹೀಗಾಗಿ ಎಲ್ಲದನ್ನು ಮನಗಂಡಂಥ ಸರ್ಕಾರ ಕಾಂಗ್ರೆಸ್ನ ಆಡಳಿತವನ್ನು ವಿರೋಧ ಮಾಡ್ತಲೇ, ಕಾಂಗ್ರೆಸ್ನ ಈ ಹಿಂದಿನ ಅಧಿಕಾರವನ್ನು ವಿರೋಧಿಸುತ್ತಲೇ ಮತ್ತು ಈಗಲೂ ಕೂಡ ವಿರೋಧ ಮಾಡ್ತಾನೆ ನಕ್ಸಲ ಚಟುವಟಿಕೆಗೆ ಒಂದು ಕೊನೆಯ ಮೊಳೆಯನ್ನು ಹೊಡೆದಿದೆ. ಇದು ಭಾರತಕ್ಕೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.